ಪರ್ಯಂತರವಾಗಿ ನಿರಂತರವಾಗಿ ಯೋಗವನ್ನು ಮಾಡಿ ತಾಲೂಕು ಆಡಳಿತ ಅಗಲಿ ಏರ್ಪಡಿಸಿರುವ 12ನೇ ಮಾರ್ಗದರ್ಶಕರು ಸನ್ಮಾನ್ಯ ಶ್ರೀ ಅಧ್ಯಕ್ಷರು ಪುರಸಭೆ ಕಾರ್ಯಕ್ರಮ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಸರ್. ಊರಿನ ಪ್ರಮುಖ ನಾಯಕರನ್ನು ಪತ್ನಿ ಕೂಡ ವೇದಿಕೆಗೆ ಆಗಮಿಸಿದರೆ ಅವರಿಗೆ ಶ್ರೀ ಕೆ ಹನಗೌಡ, ಶ್ರೀ ಸಂಜಯ್ ಕಾಳೆ ಅವರು, ಶ್ರೀ ಸೋಮು ವಾಂಗೀಪುರಿಂದ ಹಾಗೆಯೇ ದಯಮಾಡಿ ಅತ್ಯಂತ ಪವಿತ್ರವಾಗಿರುವ ಸ್ಥಾನವನ್ನು ಒದಗಿಸಿಕೊಂಡಿರುವ ಶ್ರೇಯಸ್ಸು ಈ ಕೂಡಲೇ ಕರ್ನಾಟಕದ ರಾಜ್ಯ ಪ್ರಭಾರಿ ಹಾಗೆ ಅಭಿವೃದ್ಧಿಪರ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರವನ್ನು ಕೊಟ್ಟಿರುವ ಅವರಿಗೂ ಕೂಡ ಯೋಗ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರ ಈ ಪವಿತ್ರ ಯೋಗ ಬನ್ನಿ ಹಿಂದೆ ಇಟ್ಕೊಳ್ಳಿ, ಹಿಂದೆ ಬಾಗಿ ವಿಂತಿ ಪಡಿಬೇಕು. ಬನ್ನಿ ಕಾಲಗಳನ್ನು ಜೋಡಿಸ ವಜ್ರಾಸನ, ಕಾಲ ಮಡಚಿ ಕಣ್ಮುಚ್ಚಿ 4-5 ಗಂಟೆಗಳ ನಂತರ ಅಭ್ಯಾಸ ಮಾಡುತ್ತಾರೆ. ಸೇವನೆ ಮಾಡಿದ ತಕ್ಷಣ 3 ಮಾಡಿದ್ರೆ ಜೀರ್ಣ ಆಗತ್ತೆ, ಬೇಗ ಡೈಜೆಸ್ಟ್ ಆಗತ್ತೆ. ಶ್ವಾಸವನ್ನು ದೇಹದಲ್ಲಿ ಎಳೆಯುತ್ತಾ ನಾನು ಆರಂಭದಲ್ಲಿ ನಿಮ್ಮ ಭಾಷಣ ಮಾಡತಕ್ಕಂತ ಸಂದರ್ಭ ಅಲ್ಲ ಇದು. ನಾವು ನೀವು ಎಲ್ಲರೂ ಕೂಡ್ಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನ ನಾವು ಪಡ್ಕೋಬೇಕು ಅಂತ ಹೇಳಿ ಸಂಕಲ್ಪವನ್ನು ಕೊಟ್ಟು ಈ ಒಂದು ಯೋಗ ಶಿಬಿರವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಇದು ವಿಶ್ವದಾದ್ಯಂತ ನಡೀತಕ್ಕಂಥ ಇದೊಂದು ಯೋಗ ದಿನ. ಇವತ್ತು ಬಹುಶಃ 12 ವರ್ಷದಲ್ಲಿ ನಾವು ಪಾದಾರ್ಪಣೆ ಮಾಡಿದ್ದೀವಿ. ಇದು ಮುಂದಿನ 100 ವರ್ಷಗಳ ಕಾಲ ಇದು ಮುಂದೆ ಜರಗಲಿ ಅಂತಕ್ಕಂಥ ಒಂದು ಆಶ್ರಯವನ್ನ ವ್ಯಕ್ತಪಡಿಸಿ ಈ ಒಂದು ಯೋಗ ನಮ್ಮ ಬದುಕಿನಲ್ಲಿ ಒಂದು ಹೊಸ ಆಯಾಮವನ್ನ ಕೊಡ್ತಕ್ಕಂಥ ಇದೊಂದು ಯೋಗ. ರೋಗಮುಕ್ತ ಸಮಾಜವನ್ನು ಮಾಡಬೇಕು, ರೋಗಮುಕ್ತವಾಗಿರ್ತಕ್ಕಂಥ ಆರೋಗ್ಯವನ್ನ ನಾವು ಪಡ್ಕೋಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇದನ್ನ ಮಾಡ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಇವತ್ತಿನ ದಿನಮಾನದಲ್ಲಿ ಅತ್ಯಂತ ಅವಶ್ಯಕವಾಗಿದೆ. ಇವತ್ತಿನ ದಿವಸ ನಮ್ಮ ಬದುಕಿನಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ಪ್ರತಿನಿತ್ಯ ಜೀವನದ ಪದ್ಧತಿ ಮತ್ತು ಆಹಾರ ಪದ್ಧತಿ ಸಾಕಷ್ಟು ಬದಲಾವಣೆ ಆಗಿದೆ. ಬಹುಶಃ ನೀವೆಲ್ಲರೂ ಕಂಡಿರ್ಬೋದು, ಅನೇಕ ಹಿರಿಯರಿದೆ ಮಕ್ಕಳು ಆಟ ಆಡುವ ಮುಂದೆ ಹಿಂದೆ ಕಾಲದಲ್ಲಿ ಬಿದ್ರೆ ಕಾಲಿಗೆ ಗಾಯ ಆದರೆ ಅದೇ ಕೆಳಗಡೆ ಮಣ್ಣನ್ನು ತಗೊಂಡು ಅದಕ್ಕೆ ಹಚ್ಚಿಬಿಟ್ರೆ 3 ದಿವಸದಲ್ಲಿ ಒಳಗೆ ಹೋಗ್ತಿದ್ರು. ಆದ್ರೆ ಇವತ್ತಿನ ದಿವಸ ಅಂತ ಪರಿಸ್ಥಿತಿ ಓದಿಲ್ಲ ನಮ್ಮ ಜೀವನ. ಕಾರಣ ಏನಂದ್ರೆ ಮಾನಸಿಕ ಒತ್ತಡ ಮತ್ತು ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿ ಬದಲಾಗಿದೆ. ಇವತ್ತು ಏನಾದ್ರೂ ಒಂದು ಗಾಯ ಆದದ್ದಾದ್ರೆ ಅದನ್ನು ಏನಾದ್ರೂ ಹಂಗನ್ನು ಬಿಟ್ರೆ ಒಂದು ದೊಡ್ಡ ಗಾಯ ಆಗಿ ಗ್ಯಾಂಗ್ರೀನ್ ಆಗುವಂತ ಒಂದು ಸಂದರ್ಭ ಕೂಡ ನೋಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ ಇವತ್ತು ಆಹಾರ ಪದ್ಧತಿಯಲ್ಲಿ ನಾವು ಪ್ರತಿನಿತ್ಯ ಬಳಸ್ತಕ್ಕಂಥ ಆಹಾರ ಮತ್ತು ಪ್ರತಿನಿತ್ಯ ನಮ್ಮ ಜೀವನ ಶೈಲಿ ಬಹಳಷ್ಟು ಬದಲಾವಣೆ ಆಗಿರೋದ್ರಿಂದ ಇವತ್ತು ನಾವು ಅನೇಕ ಹಳ್ಳಿಯಲ್ಲಿ ನೋಡ್ಬೋದು, ಪಟ್ಟಣದಲ್ಲಿ ಹೋಗ್ಬೋದು, ಕ್ಯಾನ್ಸರ್ ಅಂತಕ್ಕಂಥ ಮಹಾಮಾರಿ ಇವತ್ತು ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಉದ್ಭವ ಆಗ್ತದೆ. ಆ ಎಲ್ಲ ರೋಗಗಳಿಗೆ ಒಂದು ಮುಕ್ತಿಯನ್ನು ಕೊಡಬೇಕು. ಅದಕ್ಕೆ ರೋಗ ಮುಕ್ತವಾಗಿರ್ತಕ್ಕಂಥ ಆರೋಗ್ಯ ನಾವು ಪಡ್ಕೋಬೇಕಾದದ್ದಾದ್ರೆ ನಾವೆಲ್ಲರೂ ಕೂಡ ಇವತ್ತಿನ ನಿರ್ಮಾಣದಲ್ಲಿ ಯೋಗವನ್ನ ಕಡ್ಡಾಯವಾಗಿ ಪ್ರತಿನಿತ್ಯ ನಾವು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಅಂತಕ್ಕಂಥದ್ದನ್ನ ನಮ್ಮ ಎಲ್ಲ ಸಮಾಜದವರು ಇದನ್ನು ಅರ್ಥ ಮಾಡಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಆರೋಗ್ಯವನ್ನು ನಾವು ಪಡ್ಕೊಳ್ಳಿಕ್ಕೆ ನೀವು
ಯೋಗ ಮಾಡಿ, ಇನ್ನೊಬ್ಬರಿಗೆ ಯೋಗ ಮಾಡಲಿಕ್ಕೆ ಪ್ರೇರಣೆಯನ್ನ ಕೊಡಿ. ಈ ಒಂದು ರೋಗ ಮುಕ್ತ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ನಿಮ್ಮೆಲ್ಲರ ಒಂದು ಸಹಾಯ ಸಹಕಾರ